ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಠಣ್ಣವರ್. ಇವತ್ತು ನಾವು ನೋಡ್ತಾ ಇರ್ಬೋದು, ಈ ಕ್ಷಣದಲ್ಲಿ ಕರ್ನಾಟಕದ ಮಾನ್ಯ ಹೈಕೋರ್ಟ್ ಎದುರುಗಡೆ ನಾನು ನಿಂತ್ಕೊಂಡಿದ್ದೀನಿ. ನನ್ನ ಎದುರುಗಡೆ ವಿಧಾನಸೌಧ ಇದೆ. ಅಂದರೆ ಸರ್ಕಾರ ನಡೆಸುವಂಥ ಜಾಗ ಮತ್ತು ನ್ಯಾಯದ ತೀರ್ಮಾನ ಮಾಡುವಂತಹ ಉಚ್ಚ ಪೀಠ ನ್ಯಾಯಾಲಯ. ಇವತ್ತು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಏನು ಅಂತ ಹೇಳಿದರೆ, ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧ, ಅಲ್ಲಿ ನಡೆದಂತಹ ಹತ್ಯಾಕಾಂಡದ ವಿರುದ್ಧ ಒಂದು ಅತ್ಯದ್ಭುತವಾದಂತಹ ಆದೇಶವನ್ನು ಮಾನ್ಯ ಹೈಕೋರ್ಟ್ ನೀಡಿದೆ. ಏನು ಈ ಪ್ರಕರಣ ಅಂತ ಹೇಳಿದರೆ, ಕುಸುಮಾವತಿ ತಾಯಿ, ಸೌಜನ್ಯರ ತಾಯಿ ಕುಸುಮಾವತಿ ಅವರು ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸಿದ್ರು. ಆ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಇವತ್ತು ವಾದ ವಿವಾದ ನಡೆದು ನಮ್ಮ ಹಿರಿಯ ನ್ಯಾಯವಾದಿಗಳಂತಹ ಹೆಮ್ಮೆಯ ನ್ಯಾಯವಾದಿಗಳು, ನ್ಯಾಯದ ಹಠವಾದಿಯಾದಂತಹ ಬಾಲನ್ ಅವರು ಈ ಪ್ರಕರಣವನ್ನು, ಈ PIL ಪ್ರತಿನಿಧಿಸಿದರು. ನ್ಯಾಯಾಲಯ ಬಹುಶಃ ತಾವು ಗಮನಿಸಿರ್ಬೋದು, ಹಿಂದೆ ಸರ್ಕಾರ ಅಬ್ಜೆಕ್ಷನ್ ಹಾಕಲ್ಲ ಅಂತ ಹೇಳಿದರು. ಆದರೆ ಇವತ್ತು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರು ಅಬ್ಜೆಕ್ಷನ್ ಹಾಕಿರೋದು ಏನು ಅಂತ ಹೇಳಿದರೆ, ಇಲ್ಲ ಇದು ಆಲ್ರೆಡಿ ನಾವು ತನಿಖೆ ಎಲ್ಲ ಮಾಡಿಬಿಟ್ಟಿದ್ದೀವಿ ಅನ್ನೋ ಅರ್ಥದಲ್ಲಿ ಅವರು ವಾದಗಳನ್ನು ಮಂಡಿಸ್ತಾ ಹೋದರು. ಇದಕ್ಕೆ ನಮ್ಮದು ತಕರಾರಿದೆ, ಹೊಸದಾಗಿ FIR ಹಾಕೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾಕೆ ಹಂಗೆ ಹೇಳಿದ್ರು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಕೂತವ್ರು ಹೇಳಬೇಕು, ಎದುರುಗಡೆ ವಿಧಾನಸೌಧದಲ್ಲಿ ಕೂತ್ಕೊಂಡವರು ಹೇಳಬೇಕು. 74 ಪ್ರಕರಣಗಳು ಅಂತ ಹೇಳಿದರೆ 74 ಡೆಡ್ ಬಾಡಿ, ಅನಾಥ ಶವಗಳನ್ನು ಅವತ್ತಿಂದ ಅವತ್ತೇ ಹೂತು ಹಾಕಿದಂಥ ಪ್ರಕರಣ. ಅವಕ್ಕೆ ಪ್ರತ್ಯೇಕವಾದಂಥ FIR ಆಗಬೇಕು ಅನ್ನೋದು ನಿಲುವು ಇದ್ದರೆ ಆಗಬಾರ್ದು ಅಂತ ಸರ್ಕಾರ ಯಾಕೆ ಹೇಳ್ತಾ ಇದೆ? ಸರ್ಕಾರದ AG ಅವರು ಯಾಕೆ ಹೇಳಿದ್ದಾರೆ? SIT ಅವರು ಕೂಡ ಅಬ್ಜೆಕ್ಷನ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಅದು ಜನರ ತೀರ್ಮಾನಕ್ಕೆ ನಾನು ಬಿಡ್ತೀನಿ. ಇವತ್ತು ಆದರೆ ಒಳ್ಳೆಯ ಬೆಳವಣಿಗೆ ಆಗಿದ್ದು ಏನಂತ ಹೇಳಿದರೆ, ಅವರು ಆ ರೀತಿ ವಾದ ಮಂಡನೆ ಮಾಡಿದಾಗ ನಮ್ಮ ಪರವಾದಂತಹ ನ್ಯಾಯವಾದಿ ಬಾಲನ್ ಸರ್ ಹೇಳಿದ್ದು, ಅಲ್ಲಿ 74 ಏನು ಅನಾಥ ಶವಗಳಿದೆಯಲ್ಲ, ಎಲ್ಲೆಲ್ಲಿ ಇದ್ದವು ಅವು? ಲಾಜಿಂಗ್ನಲ್ಲಿ ಇತ್ತು. ಲಾಜಿಂಗ್ನಲ್ಲಿ ಅಲ್ಲಿ ಏನೋ ಸುಸೈಡ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಆದರೆ ಆ ಲಾಜಿನ ಮಾಲೀಕರನ್ನ ಯಾಕೆ ಕರೆಸಿಲ್ಲ? ಆ ನಂತರ ಆ ಮೃತ ಬಾಲಕಿಯ ಪೇರೆಂಟ್ಸಿಗೆ ಯಾಕೆ ತಿಳಿಸಿಲ್ಲ? ಸುಮಾರು ಜನ ಬಾಲಕಿಯರಿದ್ದಾರೆ, ಗಂಡಸರಿದ್ದಾರೆ. ಅವರ ಇದಕ್ಕೆ ಏನು ನೀವು ಕ್ರಮ ಕೈಗೊಂಡಿದ್ದೀರಿ? ವಿಡಿಯೋಗ್ರಾಫಿ ಮಾಡಬೇಕು, ಮಾಡಿಲ್ಲ. ಫೋಟೋಗ್ರಾಫಿ ಮಾಡಬೇಕು, ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ಅಂದರೆ UDRದು ಏನು ಪ್ರೊಸೀಜರ್ ಇದೆ ಫಾಲೋ ಮಾಡಲಾಗಿಲ್ಲ. ಆ ನಂತರ ಇವರು ಹೇಳೋದು, ಇಲ್ಲ ಇದು 20 ವರ್ಷದ ಹಳೆ ಕೇಸು, ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಕೇಳಿದಾಗ ನಮಗೆ ಎಲ್ಲರಿಗೂ ಕೂಡ ಖುಷಿ ಆಗಿದ್ದಂಥದ್ದು, ಕೋರ್ಟ್ನ ಹಾಲಲ್ಲಿದ್ದಂಥ ನಮ್ಮೆಲ್ಲರಿಗೂ ಕೂಡ, ನಮ್ಮ ಜೊತೆಗೆ ಆತ್ಮೀಯರಾದಂಥ ನವೀನ್ ಸೂರಂಜ್ ಅವರಿದ್ದರು ಮತ್ತು ಬಾಲನ್ ಅವ್ರ ಜೊತೆಗೆ ಮತ್ತು ಎಲ್ಲ ಜೂನಿಯರ್ಗಳು ಕೂಡ ಇದ್ದರು. ಖುಷಿಯಾಗಿದ್ದೇನು ಅಂತ ಹೇಳಿದರೆ, ಸ್ವತಃ ಮಾನ್ಯ ಹೈಕೋರ್ಟ್ ಹೇಳ್ತು, ರೇಟ್ ಆಫ್ ಡೆತ್ ಈಸ್ ಇನ್ ಪ್ರಪೋರ್ಷನೇಟ್ ಅಂತ ಹೇಳಿದರೆ ಸಾವಿನ ಪ್ರಮಾಣ ಅತಿ ಜಾಸ್ತಿ ಆಗಿದೆ, ಇನ್ನು ಪ್ರಪೋರ್ಷನೇಟ್ ಆಗಿಲ್ಲ. ಅಸಹಜ ಸಾವು ಅಷ್ಟೊಂದ ಅಂತ ಕೇಳಿದ್ದಾರೆ. ಅಂತ ಅದರ ಅರ್ಥ ಏನಂತ ಹೇಳಿದರೆ, ಇಲ್ಲಿ ಅಸಹಜ ಸಾವಿನ ಪ್ರಮಾಣ ತೀರಾ ಜಾಸ್ತಿ ಆಗಿದೆ. ಮತ್ತು ಅವು ಎಲ್ಲವುಗಳು ಕೂಡ ಏನಂತ ಹೇಳಿದರೆ, ಸಂಶಯಾಸ್ಪದ ಸಾವುಗಳು ಏನು ತನಿಖೆ ಮಾಡಿದ್ರಿ? ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಾ? ಇಲ್ಲ. ಇವ್ರು ಹೇಳ್ತಾರೆ ಮಾಡಿದ್ದೀವಿ ಅಂತ. ರಿಪೋರ್ಟಲ್ಲಿ ನ್ಯಾಯಾಲಯಕ್ಕೆ ಕೊಡಲೇ ಇಲ್ಲ. ಅದಕ್ಕೋಸ್ಕರ ಅವರು ಟೈಮ್ ತಗೊಂಡಿದ್ದಾರೆ. ನ್ಯಾಯಾಲಯ ಹೇಳಿದೆ, ಎಲ್ಲ 74 ಏನು ಪ್ರಕರಣ ಇದೆ, ಸಾವುಗಳಿದೆ, ಆ ಎಲ್ಲ ಸಂಶಯಾಸ್ಪದ ಸಾವಿನ ತನಿಖೆ ನೀವು ಏನೇನೋ ಮಾಡಿದಿರಿ, ಎಲ್ಲ ವರದಿಗಳನ್ನು ನೀವು ಕೊಡಬೇಕು ಅಂತ ಒಂದು ಅದ್ಭುತವಾದಂಥ ಆದೇಶವನ್ನು ಸರ್ಕಾರಕ್ಕೆ, ಇಲ್ಲಿ ಕುತ್ಕೊಳ್ತಾರಲ್ಲ ಅವರಿಗೆ ಮಾಡಿದ್ದಾರೆ. ನೋಡಿ, ಇಲ್ಲಿ ನಾನು ಹೇಳೋದು, ಎಪ್ಸ್ಟೀನ್ ಫೈಲ್ ಇವತ್ತು ಇಡೀ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದೆ. ಅಷ್ಟೊಂದು ಕೊಲೆಗಳಾದವು, ಅತ್ಯಾಚಾರ ಆದವು, ಇಡೀ ಜಗತ್ತಿನಾದ್ಯಂತ ಮಾತಾಡ್ತಾ ಇದ್ದಾರೆ. ಇಲ್ಲಿ SIT ಒಂದು ವರದಿಯನ್ನು ಕೂಡ ಕೊಟ್ಟಿದೆ. ಇವತ್ತು ಕೂಡ ಹೇಳಿದ್ರು ಅವರು, SIT ತನಿಖೆ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ವರದಿ ಕೊಟ್ಟಿದ್ದೀವಿ. ಆದರೆ ವರದಿಯನ್ನು ಯಾಕೆ ಬಹಿರಂಗ ಮಾಡ್ತಾ ಇಲ್ಲ? ಎಪ್ಸ್ಟೀನ್ ಫೈಲ್ ಬಹಿರಂಗ ಆಯಿತು. ದೆಹಲಿಯಲ್ಲಿ ಮಿಸ್ಸಿಂಗ್ ಕೇಸ್ಗಳ ಬಗ್ಗೆ ತನಿಖೆ ಮಾಡಿ ಅದನ್ನು ಸ್ವತಃ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ದಾರೆ, ಇಷ್ಟು ವುಮೆನ್ ಮಿಸ್ಸಿಂಗ್ ಆಯಿತು, ಇನ್ನೂ ಇಷ್ಟು ನಾವು ಹುಡುಕ್ತಾ ಇದ್ದೀವಿ ಅಂತೇಳಿ. ಕರ್ನಾಟಕದಲ್ಲಿ ಯಾಕೆ ಕಾಣೆಯಾದಂಥ ಮಹಿಳೆಯರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ? ಇವತ್ತು ಸ್ವತಃ ನ್ಯಾಯಾಲಯ ಹೇಳಿದೆ, ಅದರ ಸಂಪೂರ್ಣ ವರದಿಯನ್ನು ಕೊಡಿ ಅಂತೇಳಿ ಸ್ವತಃ ಮುಖ್ಯ ನ್ಯಾಯಮೂರ್ತಿಗಳೇ ಹೇಳಿದ್ದಾರೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಈ ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧದ ಹೋರಾಟ, ಧರ್ಮಸ್ಥಳ ಹಾರರ್, ಧರ್ಮಸ್ಥಳ ಫೈಲ್ಸ್, ಇದು ಓಪನ್ ಆಗಲೇಬೇಕು. ಅಮಾಯಕರಿಗೆ ಶಿಕ್ಷೆ ಆಗಲೇಬೇಕು. ಆ ನಿಲುವಿನಿಂದ ಈ ಹೋರಾಟ ನಡೀತಾ ಇದೆ.
ತಮ್ಮೆಲ್ಲರ ಒಂದು ಸಹಕಾರ ಇರಲಿ. ನೋಡೋಣ ಮುಂದೆ ಸರ್ಕಾರದವ್ರು ಏನೇನು ಹೇಳ್ತಾರೆ. 74 ಪ್ರಕರಣದ ಬಗ್ಗೆ ಯಾಕಂತ ಹೇಳಿದರೆ ಆಲ್ರೆಡಿ ನಮಗೆ ಅವ್ರು ಹೇಳಿಬಿಟ್ಟಿದ್ದಾರೆ, ನಮ್ಮ ಹತ್ರ ಏನೂ ಇಲ್ಲ, ನಾವು ವಿಡಿಯೋಗ್ರಾಫಿ ಮಾಡಿಲ್ಲ. ನೋಡೋಣ ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ತಮ್ಮೆಲ್ಲರ ಒಂದು ಸಹಕಾರ ಇರಲಿ, ತಮ್ಮೆಲ್ಲರ ಒಂದು ಬೆಂಬಲ ಈ ಹೋರಾಟಕ್ಕಿರಲಿ. ಈ ದೌರ್ಜನ್ಯದ ವಿರುದ್ಧ ಈ ದೇಶ ಕಂಡಂತಹ ಒಂದು ಅತ್ಯಂತ ಗಂಭೀರವಾದಂತಹ ಪ್ರಕರಣಗಳು, ಎಪ್ಸ್ಟೀನ್ ಫೈಲನ್ನು ಮೀರಿಸುವಂತಹ ಕ್ರೂರತೆ ನಡೆದಿದೆ. ಅದರ ವಿರುದ್ಧದ ಹೋರಾಟಕ್ಕೆ ತಮ್ಮೆಲ್ಲ ಜನಸಾಮಾನ್ಯರ ಬೆಂಬಲ ಇರಲಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.